ಹೆಂಗೆ ಬೆಂದಿದೆ ನೋಡಿ. ಹೆಂಗಿದೆ ರೀ? ಸೂಪರ್ ಅಮ್ಮ. ನಮಸ್ಕಾರ ವೀಕ್ಷಕರಿಗೆಲ್ಲ. ಇವತ್ತು ನಾನು ಆಂಬೂರ್ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಹೊರಟಿದ್ದೀನಿ. ಏನಪ್ಪ ಅಂದರೆ, ಯಾವುದೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಬಿರಿಯಾನಿ ಅಂತ ನಾವು ಸರ್ಚ್ ಮಾಡೋಕೆ ಹೋದ್ರೆ ಅಲ್ಲಿ ಬರೋದೇ ಫಸ್ಟ್ ಆಂಬೂರ್ ಬಿರಿಯಾನಿ ಅಂತ ಬರುತ್ತೆ. ಆಂಬೂರ್ ಸ್ಟೈಲ್ ಬಿರಿಯಾನಿ, ಆಂಬೂರ್ ಬಿರಿಯಾನಿ, ಆಂಬೂರ್ ಥರದ ಬಿರಿಯಾನಿ, ಹೀಗೆ ನಾನಾ ಥರದ ಬಿರಿಯಾನಿನಲ್ಲಿ ಇದು ಒಂದು ಆಂಬೂರ್ ಸ್ಟೈಲ್ ಬಿರಿಯಾನಿ ಬರುತ್ತೆ. ಬನ್ನಿ ನಾವಿವತ್ತು ಈ ಆಂಬೂರ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಆಂಬೂರ್ ಬಿರಿಯಾನಿ ಮಾಡೋದಕ್ಕೆ ಇಲ್ಲಿ 1/2 ಕಿಲೋ ಚಿಕನ್ ತೊಗೊಂಡಿದ್ದೀನಿ. ಓಕೆ, ಜಸ್ಟ್ 1/2 ಕಿಲೋ. ಅದು ನಾನು ಬಿಗ್ ಸೈಜಾಗೆ ತೊಗೊಂಡಿದ್ದೀನಿ, ಸ್ಮಾಲ್ ಸೈಜ್ ಮಾಡಿಸಿಲ್ಲ. ನೋಡಿ, ಒಂದೊಂದು ಪೀಸು ಒಂದು 100 ಗ್ರಾಮ್ ಬರೋಂಗೆ, 80 to 100 ಗ್ರಾಮ್ ಬರೋಂಗೆ ತೊಗೊಂಡಿದ್ದೀನಿ. ಈ ಆಂಬೂರ್ ಬಿರಿಯಾನಿ ಮಾಡೋದಕ್ಕೆ ನಾವು ಬಾಸುಮತಿ ರೈಸ್ನ ನಾವು ಯೂಸ್ ಮಾಡ್ತಾ ಇಲ್ಲ. ನಾವು ಯೂಸ್ ಮಾಡ್ತಾ ಇರೋದು ಜೀರಾ ಸಾಂಬಾರ್ ರೈಸು. ಈ ಜೀರಾ ಸಾಂಬಾರ್ ರೈಸಿಂದ ಮಾಡಿದ್ರೆ ಅದರ ಸ್ಮೆಲ್ಲು ಆಂಬೂರ್ ಬಿರಿಯಾನಿಯಲ್ಲಿ ಇನ್ನೊಂದು ಲೆವೆಲ್ಗೆ ತೊಗೊಂಡೋಗಿ ಕೂರಿಸುತ್ತೆ. ಅದನ್ನು ಜೀರಾ ಸಾಂಬಾರ್ ರೈಸ್. ಈಗ ಸ್ಟವ್ ಕಚ್ಕೊಳ್ಳೋಣ. ಆಮೇಲೆ ಇವತ್ತು ಕುಕ್ಕರಲ್ಲಿ ಮಾಡ್ತಾ ಇದ್ದೀವಿ. ಫಸ್ಟು ಆಯಿಲ್ ಬಿಡ್ತಾ ಇದ್ದೀನಿ. ಒಂದು 50 to 75 ml ಆಯಿಲ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಆಗಷ್ಟು ತುಪ್ಪ. ನಿಮಗೆ ml ಬದಲು 1 ಸ್ಪೂನ್ ಆಗಷ್ಟು ತುಪ್ಪ ಆಯಿಲ್ ಎರಡೂ ಕರಗಲಿ, ಆಯಿಲ್ ಜೊತೆ ಮಿಕ್ಸ್ ಆಗಲಿ ತುಪ್ಪ. ಈಗ ಅದಕ್ಕೆ ಒಂದು 3 ಪಲಾವ್ ಎಲೆ, ಒಂದು 4 ಚಕ್ಕೆ ತುಂಡು, ಒಂದು 4-5 ಏಲಕ್ಕಿ, ಒಂದು 6-7 ಲವಂಗ, ಮತ್ತು ಅದಕ್ಕೆ ಒಂದು 200 ಗ್ರಾಮ್ಸ್ ಈರುಳ್ಳಿ. ಗ್ರಾಮಲ್ಲಿ ಗೊತ್ತಾಗಲ್ಲ ಅಂದರೆ 2 ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಕೊಂಡಿರೋದು. ಈಗ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಹುರ್ಕೊಳ್ಳೋಣ. ಈ ಈರುಳ್ಳಿ ಮಸಾಲೆ ಇದೆಲ್ಲ ಆಯಿಲ್ ಜೊತೆ ಒಂದು ಒಳ್ಳೆ ಪರಿಮಳ ಬರುತ್ತೆ, ಅಲ್ಲಿ ತನಕನೂ ಹುರಿಬೇಕು ಇದನ್ನು. ಈಗಿದು ಬ್ರೌನ್ ಆಗೋ ಅಷ್ಟರೊಳಗೆ ನಾವು ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಏನು ಮಸಾಲೆ ಅಂದರೆ, ಯೂಸ್ವಲಿ ನಾವು ಬಿರಿಯಾನಿಗೆ ಖಾರ ಪುಡಿ ಪೌಡರ್ ನಾವು ಹಾಕ್ತೀವಲ್ವ, ಇದಕ್ಕೆ ನಾನು ಏನು ಮಾಡಿದ್ದೀನಿ, 1 ನಿಮಿಷ ತೋರಿಸ್ತೀನಿ. ಒಂದು 10 ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು 10 ಕಾಶ್ಮೀರಿ ರೆಡ್ ಚಿಲ್ಲಿ. ಮತ್ತು ಖಾರಕ್ಕೆ ಗುಂಟೂರು ಮೆಣಸಿಕಾಯಿನ ತಗೊಂಡಿದ್ದೀನಿ ಖಾರಕ್ಕೋಸ್ಕರ. ಮತ್ತು ಕಾಶ್ಮೀರಿ ಮೆಣಸಿನ್ಕಾಯಿ ಒಳ್ಳೆ ಕಲ್ಲರ್ ಕೊಡುತ್ತೆ ಬಿರಿಯಾನಿಗೆ. ಅದು ಖಾರ ಇರಲ್ಲ ಅಷ್ಟಾಗಿ. 2 ಮೆಣಸಿಕಾಯಿ ತೊಗೊಂಡಿದ್ದೀನಿ. ಏನಪ್ಪ ಡಿಫ್ರೆನ್ಸು ಬ್ಯಾಡಗಿ ಮೆಣಸಿಕಾಯಿಗೂ ಮತ್ತು ಕಾಶ್ಮೀರಿ ಚಿಲ್ಲಿಗೂ ಅಂದರೆ, ಕಾಶ್ಮೀರಿ ಚಿಲ್ಲಿ ತುಂಬ ಉದ್ದಕ್ಕಿದೆ ನೋಡಿ, ಎಷ್ಟು ಉದ್ದು ಕಾಣಿಸ್ತಾ ಇದೆ. 2 ಮೆಣಸಿಕಾಯಿ ಸೇರಿಸಬೇಕು ನಾರ್ಮಲ್ ಮೆಣಸಿಕಾಯಿನ, ಅಷ್ಟು ಉದ್ದಕ್ಕಿದೆ. ಇದು ಬ್ಯಾಡಗಿ ಮೆಣಸಿಕಾಯಿ ಥರನೇ ನೆರಿಗೆ ಥರ ಇರುತ್ತೆ, ಆದರೆ ಇದು ಸಣ್ಣಕ್ಕೆ ಉದ್ದಕ್ಕಿರುತ್ತೆ ಅಷ್ಟೇ. ಈಗ ಇದನ್ನು ಒಂದು ಒಳ್ಳೆ ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಇಷ್ಟು ಬ್ರೌನ್ ಬಂದರೆ ಸಾಕಪ್ಪ. ಇಲ್ಲಿ ನೋಡಿಲಿ, ಇಷ್ಟು ಬ್ರೌನ್ ಬಂದರೆ ಸಾಕು. ವೈಟ್ ಇದ್ದಿದ್ದು ಬ್ರೌನ್ ಕಲರ್ ಬಂದಿದೆ ಅಲ್ವಾ. ಆಮೇಲೆ ಸ್ಮೆಲ್ಲು ಚೇಂಜ್ ಆಗಿದೆ ತಾನೇ? ಸ್ಮೆಲ್ ನೋಡ್ದಾ? ಹಾಂ. ಯೂಸ್ವಲಿ ನಾವು ಬೇರೆ ಬಿರಿಯಾನಿ ಮಾಡೋದ್ರೆಲ್ಲ ತುಂಬ ಬ್ರೌನ್ ಬರೋ ತನಕ ನಾವು ಆನಿಯನ್ ಫ್ರೈ ಮಾಡ್ಕೊತೀವಿ. ಆಂಬೂರ್ ಬಿರಿಯಾನಿಗೆ ಏನು ಅಷ್ಟೊಂದು ಈ ನಾವು ಚೆನ್ನೈ ದಮ್ ಬಿರಿಯಾನಿ, ಹೈದ್ರಾಬಾದಿ ದಮ್ ಬಿರಿಯಾನಿ ಇದಕ್ಕೆಲ್ಲ ಹುರ್ಕೋತೀವಲ್ಲ, ಆ ಥರ ಏನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕೆ ಅದೆಲ್ಲ ಆನಿಯನ್ ಫುಲ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋತೀವಿ ಅದಕ್ಕೆ. ಹೌದು. ಈಗ ಇದಿಷ್ಟು ಬಂದರೆ ಸಾಕು. ಈಗ ಇದಕ್ಕೆ ನೆಕ್ಸ್ಟ್ ಏನು ಹಾಕೊಂಡು ನೋಡೋಣ. ಏನು ಹಾಕ್ತೀರಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನು. ನಾನು ಆಲ್ರೆಡಿ ರುಬ್ಬಿಟ್ಕೊಂಡಿದ್ನಲ್ಲ, ಅದು 1 to 1.5 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಈ ಶುಂಠಿದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹುರ್ಕೊಳ್ಳೋಣ. ಈಗ ರುಬ್ಬಿಟ್ಟು ರೆಡಿಯಾಗಿದೆ ನಮ್ಮ ಮೆಣಸಿನ್ಕಾಯಿನೆಲ್ಲ. ಈಗ ಓಪನ್ ಮಾಡ್ತೀನಿ. ನೋಡಿ ಕಲ್ಲರ್ ಹೇಗಿದೆ ನೋಡಿ ಇದ್ರದ್ದು. ಕಲ್ಲರು 3 ಸ್ಪೂನು ನಾನು ಖಾರ ಹಾಕೋತಾ ಇದ್ದೀನಿ ರುಬ್ಬಿದ್ದು. 1 2 3
ಖಾರ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಇನ್ನೊಂದು ಸ್ಪೂನ್ ಜಾಸ್ತಿ ಹಾಕೊಳ್ಳಿ, ಖಾರ ಬೇಕು ಅಂದರೆ ನಿಮಗೆ. ನಮಗೆ ಸಾಕು ಖಾರ. ನಮ್ಮನೆ ಯಾರೂ ಖಾರ ತುಂಬ ಜಾಸ್ತಿ ಯೂಸ್ ಮಾಡಲ್ಲ. ನೀವೊಂದು 4 ಸ್ಪೂನ್ ಹಾಕ್ಕೊಳ್ಳಿ ಖಾರ ಬೇಕು ಅಂದರೆ. 1 ಸ್ಪೂನ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊ ಒಂದು 200 ಗ್ರಾಮ್ ಇದೆ, ಮೀಡಿಯಮ್ ಸೈಜ್ದು ಒಂದೆರಡು. ಈಗ ಟೊಮೊಟೊ ಹಾಕಿದ್ದೀವಲ್ವ, 1 ನಿಮಿಷ ಹೈ ಫ್ಲೇಮಲ್ಲಿ ಟೊಮೊಟೊನ ರೋಸ್ಟ್ ಮಾಡಿಬಿಟ್ಟು ಆಮೇಲೆ ಸ್ಟವ್ನ ಸಿಮ್ ಮಾಡಿಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಟ್ಬಿಡೋಣ. ಇದನ್ನ ಚೆನ್ನಾಗಿ ಮಸಾಲೆ ಎಲ್ಲ ಟೊಮೊಟೊದಲ್ಲೆಲ್ಲ ಹಿಡಿಬೇಕು. ಸಿಮ್ ಮಾಡ್ತಾಯಿದ್ದೀನಿ. ಸಿಮ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಅದು ಹಾಗೆ ಬಿಟ್ಬಿಡೋಣ. ಈಗ ಇದ್ರ ಮೇಲೊಂದು ಲಿಡ್ ಕ್ಲೋಸ್ ಮಾಡಿಬಿಡೋಣ. ಒಂದು 5 ಮಿನಿಟ್ಸ್ ಚೆನ್ನಾಗಿ ಅದು ಬೇಯಲಿ. ಎಲ್ಲ ಚೆನ್ನಾಗಿ ಹೊಗೆ ಬರ್ತಾಯಿದೆ ಅಲ್ವಾ ರೌಂಡದಲ್ಲಿ, ನೋಡು. ಹಾಂ ಎಂಥ ಅರೋಮ ಬರ್ತಾ ಇದೆ. ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ರೀ. ಹೌದು. ಇದೊಂದು 2 ನಿಮಿಷ ಬೇಯಲಿ. ಇದರಲ್ಲಿ ಪುದೀನ ಸಂಬಾರ ಎರಡೂ ಇದೆ, ಒಂದು ಅರ್ಧ ಕಟ್ಟು. ಓಕೆ, ಒಂದು 100 ml ಮೊಸರು, ಈಗ ಇದಕ್ಕೆ ಒಂದು 1/2 ನಿಂಬೆ ಹಣ್ಣು, ಚಿಕನ್ ಕುದೀತಾ ಇದೆ. ನಾನು ಈ ಸಮಯದಲ್ಲಿ ಈಗ ನೀರು ಹಾಕ್ತಾಯಿದ್ದೀನಿ. ನೀರು ಎಷ್ಟು ಹಾಕ್ತಾಯಿದ್ದೀನಿ ಅಂದರೆ 1/4 ಲೀಟ್ರ್ ನೀರು ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಕುದ್ದಾದ್ಮೇಲೆ ಫೈನಲಾಗಿ ಒಂದು ಸತಿ ಉಪ್ಪು ಖಾರದ್ದು ಟೇಸ್ಟ್ ನೋಡಿಬಿಟ್ಟು ರೈಸ್ ಹಾಕ್ಬಿಟ್ಟು ವಿಷಲ್ ಬರೆಸ್ತಾ ಇರೋಣ. ಮುಗೀತು. ಸ್ಟಾರ್ಟಿಂಗ್ 1 ಸ್ಪೂನ್ ಉಪ್ಪು ಹಾಕಿದ್ದೆ ಅಲ್ವಾ, ಈಗ ಇನ್ನೊಂದು ಅರ್ಧ ಸ್ಪೂನ್ ಉಪ್ಪು. ಓಕೆ, ಈಗ ರೈಸಿಗೆ ಬೇಕಲ್ಲ, ಹಾಗಾಗಿ ರೈಸೆಲ್ಲ ನೆಂದಿದೆ ಚೆನ್ನಾಗಿ. ಇದೇನು ತುಂಬ ಹೊತ್ತೇ ನೆನೆಸಿಲ್ಲ, ಒಂದು 5 ನಿಮಿಷ ನೆನೆಸ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಇಲ್ಲಿ 3/4 kg ರೈಸ್ ಇದೆ. ಹೌದಾ? ಹಾಂ, ಅರ್ಧ kg ಚಿಕನ್ಗೆ 1/4 kg ರೈಸ್ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು. ಒಂದು ಸ್ವಲ್ಪ ರೈಸ್ ಜಾಸ್ತಿ ಬೇಕು ಅಂತ. ಈಗ ಹಾಕೋಣ. ಚೆನ್ನಾಗಿ ಕುದಿಲಿ ಅದು. ಈಗ ಒಂದು ವಿಷಲ್ ಬರೆಸ್ಕೊಳ್ಳೋಣ. ಹೌದಾ? ವಿಷಲ್ ಬರೆಸ್ತೀರಾ? ಮತ್ತೆ ಅವಾಗಲೇ ಬರೆಸ್ಬೋದಿತ್ತಲ್ಲ ರೈಸ್ ಹಾಕ್ದಾಗ್ಲೇನೆ. ಅವಾಗ ಅಂದರೆ ರೈಸ್ ಹಾಕಿದ ತಕ್ಷಣನೇ ನಾವು ಮುಚ್ಚಳ ಮುಚ್ಚಿಬಿಟ್ಟು ವಿಷಲ್ ಬರ್ಸಿದ್ರೆ ಕೆಳಗಡೆ ಎಲ್ಲ ಮಿಕ್ಸ್ ಆಗಲ್ಲ ಚೆನ್ನಾಗಿ. ಅರ್ಥ ಆಯ್ತಾ? ಹೌದು. ಇವಾಗ ಸ್ವಲ್ಪ ಹೊತ್ತು ಒಂದು 50% ಬೆಂದಿದೆ ಅಂದಾಗ ನೋಡಿ, ಈ ಲೆವೆಲ್ಲಿಗೆ ಬಂದಾಗ ಒಂದು ವಿಷಲ್ ಹಾಕ್ಸಿದ್ರೆ 1-2 ಸಿಮ್ಮಲ್ಲಿ ಇಟ್ಬಿಟ್ಟು ಆರಾಮಾಗಿ ಮಸಾಲೆ ಎಲ್ಲ ಅಡಿನಲ್ಲಿ ಬರೀ ರೈಸ್ ಉಳ್ಕೋತಿತ್ತು, ಮೇಲೆ ಮಸಾಲೆ ಉಳ್ಕೋತಿತ್ತು. ಇಲ್ಲ ಅಂದಿದ್ರೆ ಹೌದು. ಓಕೆ, ಈಗ ಅದರದ್ದು ಒಂದು ವೆಯ್ಟ್ ಹಾಕ್ಬಿಡೋಣ. ಈಗ ಕುಕ್ಕರ್ ಮುಚ್ಚಳನು ಕ್ಲೋಸ್ ಮಾಡಾಯಿತು, ವಿಷಲ್ಲು ಹಾಕಾಗಿದೆ. ಇನ್ನು ವಿಷಲ್ ಬರೋದು ಒಂದು ಬಾಕಿ ಅಷ್ಟೇ. 1 ಇಲ್ಲ 2 ವಿಷಲ್ ಬಂದರೆ ಮುಗೀತು, ನಮ್ಮ ಆಂಬೂರ್ ಬಿರಿಯಾನಿ ರೆಡಿ. ವೆಯ್ಟ್ ಮಾಡೋಣ ಈಗ ವಿಷಲ್ ಬರೋ ತನಕ. ಆಮೇಲೆ ಈ ವಿಷಲ್ ಬರೋದಕ್ಕೆ ನೋಡಿ, ಹೈಯಲ್ಲಿ ಇಟ್ಕೊಳ್ಳೋದು ಬೇಡ, ಫುಲ್ಲು ಸಿಮ್ಮು, ಸರಿ, ನಿಧಾನಕ್ಕೆ ಬೇಯಬೇಕದು.
ಹಾಂ, ಸಕ್ಕತ್ತಾಗಿ ಬಂದಿದೆ. ಹೆಂಗೆ ಬೆಂದಿದೆ ನೋಡು. ಹೌದು. ಓಹೋ ಹೋ ಹೋ. ಆಹಾ ಸಾಫ್ಟಿ. ಪೀಸು ಎತ್ತಿದ್ರೆ ಬಿದ್ದೋಗ್ತಾವೆ. ನಮ್ಮ ಆಂಬೂರ್ ಬಿರಿಯಾನಿ ರೆಡಿ. ಹೆಂಗಿದೆ ರೀ? ಸೂಪರ್ ಅಮ್ಮ. ಬಿಸಿ ಬಿಸಿ. ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಆಂಬೂರ್ ದಮ್ ಬಿರಿಯಾನಿ ಮಾಡೋದು ಅಂತ. ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಮಾಡ್ಕೊಂಡು ತಿಂದಾದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ. ನಾವು ಮಾಡಿದ ಬಿರಿಯಾನಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಇನ್ನೊಂದು ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಥ್ಯಾಂಕ್ ಯು.